ಈ ರೀತಿಯಾಗಿ ದಾವಣಗೆರೆಯಲ್ಲಿ ಬಿಜೆಪಿ ಅಬ್ಬರದ ಪ್ರಚಾರವನ್ನ ಮುಂದುವರಿಸಿದೆ. ಆರ್ ಅಶೋಕ್ ಅವರು, ರಾಮುಲು ಸೇರಿ ಹಲವರು ಭಾಗಿಯಾಗಿರುವಂತದ್ದು. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ತಾಸಕರಿಯಪ್ಪ ಅವರ ಪರವಾಗಿ ಮಾಜಿ ಸಚಿವ ಶ್ರೀರಾಮುಲು ಕ್ಯಾಂಪೇನ್ಗೆ ಮುಂದಾಗಿದ್ದಾರೆ. ಶ್ರೀನಿವಾಸ್ ತಾಸಕರಿಯಪ್ಪಗೆ ಮತ ನೀಡುವಂತೆ ಜನರಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಹಾಗೇನೆ ಶ್ರೀನಿವಾಸ್ ತಾಸಕರಿಯಪ್ಪಗೆ ಮತ ನೀಡಿ ಅಂತ ಶ್ರೀರಾಮುಲು ಅವರು ಕೂಡ ಕೇಳ್ತಾ ಇರುವುದು. ದಾವಣಗೆರೆಯಲ್ಲಿ ಬಿಜೆಪಿ ಅಬ್ಬರದ ಪ್ರಚಾರಕ್ಕೆ ಮುಂದಾಗಿರುವಂಥದ್ದು. ನಾವು ನೋಡಿದ್ವಿ ಆರ್ ಅಶೋಕ್ ಅವರು ಎಷ್ಟರ ಮಟ್ಟಿಗೆ ಭರವಸೆಯಲ್ಲಿದ್ದಾರೆ ಅಂತ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ತಾಸಕರಿಯಪ್ಪ ಪರವಾಗಿ ಶ್ರೀರಾಮುಲು ಅವರು ಜೊತೆಗೆ ಆರ್ ಅಶೋಕ್ ಅಬ್ಬರದ ಪ್ರಚಾರದಲ್ಲಿ ಮುಂದುವರೆದಿರುವಂಥದ್ದು. ಅನೇಕ ಅದನ್ನು ಬದಲಾಗ್ತಿರ್ತಾವ. ಯಾಕಂದ್ರೆ 2018ರಲ್ಲಿ ಒಂದು ಸರಿ ನೆನಪು ಮಾಡಿಕೊಳ್ಳ್ರಿ, ಅವತ್ತಿನ ದಲಿತ ನಾಯಕರಾದಂತ ಪರಮೇಶ್ವರನ ಮುಖ್ಯಮಂತ್ರಿ ಮಾಡಬೇಕನ್ನಂತ ಸಂದರ್ಭದಲ್ಲಿ ಅವತ್ತು ಸಿದ್ದರಾಮಯ್ಯ ಷಡ್ಯಂತ್ರವನ್ನು ಮಾಡಿ ಪರಮೇಶ್ವರನ ಸೋಲ್ಸಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾರ. ಇವತ್ತು ಏನು ಭಯ ಪ್ರಾರಂಭ ಆಗಿದೆ ಅಂದ್ರೆ ಕಾಲಚಕ್ರದಲ್ಲಿ ಸಿದ್ದರಾಮಯ್ಯ ತುಳಿದು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಬರ್ತಾರನ್ನಂತ ಕಾರಣದಿಂದ ಅವರಿದ್ದು ಇಬ್ಬರ ಮಧ್ಯೆ ಜಗಳ ನಡೀತಾ ಇದೆ. ಇವತ್ತು ಈ ಜಗಳ ನಡೆಯುವಂತ ಟೈಮಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ? ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಆಕ್ಸಿಜನ್ ಮೇಲಿದೆ, ಆಕ್ಸಿಜನ್ ಮೇಲಿದೆ. ಯಾವ ಆಕ್ಸಿಜನ್ ಮೇಲಿದೆ ಅಂದ್ರೆ ಅದು ಸುಳ್ಳಿನ ಆಕ್ಸಿಜನ್ ಮೇಲಿದೆ. ಆಕ್ಸಿಜನ್ ತೆಗೆದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಸತ್ತೋಗುತ್ತೆ ಅನ್ನಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಬೆಳಗ್ಗೆ ಎದ್ರೆ ಸಾಕು ಭ್ರಷ್ಟಾಚಾರ, ಇವತ್ತು ಬೆಳಗ್ಗೆ ಎದ್ರೆ ಸಾಕು ಸುಳ್ಳುಗಳು ಹೇಳ್ಕೊಂಡು ರಾಜಕಾರಣವನ್ನು ಮಾಡ್ಕೊಂತ ಬರ್ತಾ ಇದ್ದಾರ. ಅದಕ್ಕೋಸ್ಕರವಾಗಿ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಯವರು 5 ಪಂಚರಾಜ್ಯಗಳ ಚುನಾವಣೆಯನ್ನು ನಡೀತಾ ಇದ್ದಾನೋ ಅದರಲ್ಲಿ ಬಳ್ಳಾರಿ, ಇವತ್ತು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಇವತ್ತು ಉಪಚುನಾವಣೆಗಳು ನಡೀತಾ ಇದಾವ. ನಾನು ವಿನಂತಿ ಮಾಡ್ತಾ ಇದ್ದೀನಿ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು 5 ಪಂಚರಾಜ್ಯ ಚುನಾವಣೆಗಳ ಜೊತೆಲಿ 2 ಉಪಚುನಾವಣೆಗಳು ನಡೀತಾ ಏನು ಅವರು ಎಲ್ಲಾ ರೀತಿಯಲ್ಲಿ ಕೂಡ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೋ. ನಾನು ವಿಶೇಷವಾಗಿ ದಾವಣಗೆರೆ ತಕ್ಷಣ ಜನರನ್ನು ವಿನಂತಿ ಮಾಡ್ಕೊಂತೀನಿ, ಬಿಜೆಪಿ ಗೆಲ್ದ್ರೆ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಂತ ಕೆಲಸ ಮಾಡ್ತಾರೆ. ಅಭಿನಂದನೆ. ಈ ರಾಜ್ಯದಲ್ಲಿ ಇವತ್ತು ಪರಿಶಿಷ್ಟ ಕಲ್ಯಾಣಗಳಂದ್ರೆ ನಾವು ವಾಲ್ಮೀಕಿ ಸಮುದಾಯ ಭವನಗಳು ಇವತ್ತು ಹಿಂದುಳಿದಂತಹ ಜಾತಿ ಜನರಿಗೆ ಇವತ್ತು ನಮ್ಮ ಸರ್ಕಾರ ಇರುವಂತ ಟೈಮಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡುವಂತ ಕೆಲಸ ಕೂಡ ಮಾಡಿದ್ವಿ. ಸುಮಾರು ನೀವೆಲ್ಲರೂ ಕೂಡ ರಾಮಚಂದ್ರಪ್ಪನವರು ಹೇಳಿದ್ರು, ಏನು ಹೇಳಿದ್ರೆ 187 ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಮಾಡಿದ್ರು. ಎಸ್ ನಿಗಮದಲ್ಲಿ ಇವತ್ತು 106 ಕೋಟಿ ರೂಪಾಯಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಂತ ಕೆಲಸ ಮಾಡಿದ್ರು. ಬಡವರಿಗೆ ಒಂದು ಮನೆ ಕೊಡಕ್ಕಾಗ್ಲಿಲ್ಲ ಸರ್ಕಾರದ ಕೈಯಲ್ಲಿ, ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡ್ಲಿಕ್ಕಾಗ್ಲಿಲ್ಲ 3.5 ವರ್ಷಗಳ ಕಾಲ. ಇವತ್ತು ತಾವೆಲ್ಲರೂ ಕೂಡ ತೀರ್ಪು ಕೊಡಬೇಕು. ಸೀನಪ್ಪ ದಾಸಗೇರಿ ಗುರುತಾದಂತ ಕಮಲಕ್ಕೆ ತಮ್ಮ ಅಮೂಲ್ಯವಾದಂತ ಮತವನ್ನು ಹಾಕಿ ಇವತ್ತು ವಿಧಾನಸಭೆಗೆ ಕಳಿಸಿಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಸ್ನೇಹಿತರು ಇವತ್ತು ಅವ್ರ ಕಾಂಗ್ರೆಸ್ ಅವರಿಗೆ ಭಯ ಪ್ರಾರಂಭ ಆಗಿದೆ. ಇವತ್ತು ದಾವಣಗೆರೆ ದಕ್ಷಿಣ ಕಡೆ ನೋಡ್ತಾ ಇದ್ರಿ, ಬಹಳಷ್ಟು ಮಂದಿ ಇದ್ದಂತ ಟೈಮಲ್ಲಿ ಆಕಾಂಕ್ಷಿಗಳಿದ್ರು. ಶ್ರೀನಿವಾಸ ದಾಸಗೇರಿಯಪ್ಪರು ಕೊಟ್ಟ ನಂತರ ಎಲ್ಲರೂ ಒಂದಾಗಿ ಈ ಶ್ರೀನಿವಾಸ ದಾಸಗೇರಿಯಪ್ಪರ ಗೆಲುವು ಭಾರತೀಯ ಜನತಾ ಪಾರ್ಟಿ ಗೆಲುವು ನಮ್ಮೆಲ್ಲರೂ ಕೂಡ ಆಗಿದೆ. ನಾವು ನೋಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ರೊಚ್ಚಿಗೆದ್ದು ಪ್ರಚಾರಕ್ಕೆ ಇಳಿದಿರುವಂತದ್ದು, ಅದು ಕೂಡ ಕಾಂಗ್ರೆಸ್ ವಿರುದ್ಧ. ಕಾಂಗ್ರೆಸ್ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗು ಹೋಗಿದೆ, ಕನ್ನ ಹಾಕೋದ್ರಲ್ಲಿ ಮುಳುಗು ಹೋಗಿದೆ. ಇದೆಲ್ಲದಕ್ಕೂ ಕೂಡ ನೀವು ಉತ್ತರ ಕೊಡಬೇಕು. ಬಿಜೆಪಿಯನ್ನ ಗೆಲ್ಲಿಸೋದ್ರ ಮೂಲಕ ಅಭಿವೃದ್ಧಿ ಅಂತ ಬಂದಾಗ ಕಾಂಗ್ರೆಸ್ ಸೊನ್ನೆಯಾಗಿದೆ. ಹಾಗಾಗಿ ನಮಗೆ ಈಗ ಮತ್ತೊಮ್ಮೆ ಅವಕಾಶವನ್ನ ನೀವು ಕೊಡಬೇಕು. ಇಂಥ ಕಾಂಗ್ರೆಸ್ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಇನ್ನು ಅಲ್ಪಸಂಖ್ಯಾತರಿಗೆ ಯಾವ ರೀತಿಯಾಗಿ ದ್ರೋಹವನ್ನ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್, ಅದೆಲ್ಲದಕ್ಕೆ ಉತ್ತರ ಕೊಡಬೇಕು ಅಂತ ಪ್ರಚಾರದಲ್ಲಿ ಮುಳುಗಿದಾಗ ಶ್ರೀರಾಮುಲು ಅವರು ಟಾಂಟ್ ಕೊಡ್ತಾ ಇರುವಂತದ್ದು ಕಾಂಗ್ರೆಸ್ಗೆ. ತಮ್ಮಗಳ ಮತವನ್ನು ಕೊಡೋದ್ರ ಮುಖಾಂತರ ಅವರನ್ನು ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಂತವನ್ನ ಅಧಿಕಾರ ಕೈ ಕೇಳ್ಕೊಳ್ತೇನೆ ಮಾತು ಬಂದವರೇ.